ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂಥವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 91 15ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಅವನು ನನಗೆ ಮೊರೆ ಇಡುವಾಗ ಸದೂತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಸಂದೇಶದ ಶಿರೋನಾಮೆ ಘನಪಡಿಸುವೆನು ಎಂಬುದಾಗಿ. ಯಾರಿಗೆ ಘನಪಡಿಸುತ್ತಾರೆ, ಯಾರು ಘನಪಡಿಸುತ್ತಾರೆ, ಯಾವುದರಿಂದ ಘನಪಡಿಸುತ್ತಾರೆ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಅವನು ನನಗೆ ಮೊರೆ ಇಡುವಾಗ ಇಕ್ಕಟ್ಟಿನಿಂದ ಬಿಡಿಸಿ ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ರೀತಿಯಾದಂಥ ಇಕ್ಕಟ್ಟುಗಳು ಬರುತ್ತವೆ, ಸಂಕಷ್ಟ ಬರುತ್ತದೆ, ನೋವು ಬರುತ್ತದೆ, ಅನೇಕ ಆಲೋಚನೆಗಳು ನಮಗೆ ಬರುತ್ತದೆ. ಅವೆಲ್ಲವುಗಳು ಬರುವಾಗ ನಾವು ದೇವರಲ್ಲಿ ಮೊರೆ ಇಡುವಾಗ ದೇವರು ಆ ಒಂದು ಸಂಕಷ್ಟದಿಂದ, ಇಕ್ಕಟ್ಟಿನಿಂದ, ಬಾಧೆಯಿಂದ, ನೋವುಗಳಿಂದ ಎಲ್ಲವುಗಳಿಂದಲೂ ನಮ್ಮನ್ನು ಬಿಡಿಸಿ ಘನಪಡಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮಗೆ ಬರುವಂತ ಕಷ್ಟಗಳು, ನಮಗೆ ಬರುವಂತ ನೋವು, ನಮಗೆ ಬರುವಂತ ಆಲೋಚನೆ, ಇದು ನನ್ನದಾಗಿದೆ, ನಾನು ಸಹಿಸಿಕೊಳ್ಳುತ್ತೇನೆ, ನಾನೇ ಇದನ್ನು ಪರಿಹಾರ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಆಲೋಚನೆ ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಾವು ನಮ್ಮ ಸರ್ವ ಸೃಷ್ಟಿಕರ್ತನು, ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯನು, ನಮ್ಮ ರಕ್ಷಕನು, ನಮ್ಮ ನಿರ್ಮಾಣಿಕನು, ನಮ್ಮನ್ನು ಪ್ರತಿನಿತ್ಯವೂ ನಡೆಸುವಾತನು, ಆತನಿಗೆ ನಾವು ಮೊರೆ ಇಡುವಾಗ ಆ ಇಕ್ಕಟ್ಟಿನಿಂದ ನಮ್ಮನ್ನು ಬಿಡಿಸುತ್ತಾರೆ, ಘನಪಡಿಸುತ್ತಾರೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮಗೆ ಏನೇ ಕಷ್ಟಗಳಿರಬಹುದು, ದುಃಖಗಳಿರಬಹುದು, ನಾವು ತಂದೆಯಾದ ದೇವರ ಬಳಿಯಲ್ಲಿ ಬಂದು ಮೊರೆ ಇಡುವಾಗ ಆ ಒಂದು ಕಷ್ಟದಿಂದ, ಆ ಒಂದು ಬಂಧನದಿಂದ ನಮ್ಮನ್ನು ಬಿಡಿಸಿ ಘನಪಡಿಸುತ್ತಾನೆ. ನಾವು ಸಂತೋಷವಾಗಿರುವಂತೆ ಮಾಡುತ್ತಾನೆ. ಯಾಕೆ? ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ತಂದೆಯಾದ ದೇವರು ನಮ್ಮ ವಿಷಯವಾಗಿ ಎಲ್ಲ ಇಕ್ಕಟ್ಟುಗಳನ್ನು ತೆಗೆದುಹಾಕಿ ನಮ್ಮನ್ನು ಘನಪಡಿಸುವಂತವನಾಗಿದ್ದಾನೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಬರುವಂತ ಕಷ್ಟಗಳು, ನಮಗೆ ಬರುವಂತ ಸಂಕಷ್ಟಗಳು ಏನಾಗಿದೆ ಎಂಬುದಾಗಿ ನೋಡುವಾಗ ತಂದೆ ತಾಯಿಗೆ ಕುಟುಂಬ ನಡೆಸುವಂಥದ್ದು, ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ಮಕ್ಕಳ ಜೀವಿತವನ್ನು ಯಾವ ರೀತಿಯಾಗಿ ರೂಪಿಸಬೇಕು, ಮಕ್ಕಳ ಜೀವಿತವನ್ನು ನೋಡುವಾಗ ನಾನು ವಿದ್ಯಾಭ್ಯಾಸ ಮಾಡುತ್ತಾ ಇದ್ದೇನೆ, ಯಾವ ರೀತಿಯಾಗಿ ನಾನು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಬೇಕು, ನಾನು ಯಾವ ರೀತಿಯಾಗಿ ಎಕ್ಸಾಮ್ಸ್ಗಳನ್ನು ಬರೆಯಬೇಕು, ಈ ರೀತಿಯಾದಂಥ ಆಲೋಚನೆಗಳೇ ನಮಗೆ ಅನೇಕ ಬರುವಂಥದ್ದಾಗಿದೆ. ಈ ಎಲ್ಲ ಆಲೋಚನೆಗಳು ಬರುವಾಗ ನಾವು ತಂದೆಯಾದ ದೇವರ ಬಳಿಯಲ್ಲಿ ಬಂದುಕೊಂಡು ಪ್ರಾರ್ಥನೆ ಮಾಡುತ್ತಾ, ಮೊರೆ ಇಡುತ್ತಾ, ವಿಜ್ಞಾಪನೆ ಮಾಡುತ್ತಾ ನಾವು ಇರುವಾಗ ನಮ್ಮನ್ನು ಆ ಎಲ್ಲ ಕಷ್ಟಗಳಿಂದಲೂ ನಮ್ಮನ್ನು ಬಿಡಿಸಿ ಘನಪಡಿಸುತ್ತಾನೆ ಎಂಬುದಾಗಿ ನೋಡುವಾಗ ನಮಗೆ ಗೌರವವನ್ನು ತರುವ ರೀತಿಯಲ್ಲಿ, ನಮಗೆ ಅನೇಕ ಜನರು ಹೊಗಳುವ ರೀತಿಯಲ್ಲಿ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಮ್ಮ ವಿಷಯವಾಗಿ ಚಿಂತೆ ಮಾಡುವವರು ಯಾರು ಇಲ್ಲ. ನಮ್ಮ ವಿಷಯವಾಗಿ ಈತನು ಉನ್ನತ ಸ್ಥಾನದಲ್ಲಿ ಇರಬೇಕು ಎಂಬುದಾಗಿ ಯಾರು ನಮ್ಮ ವಿಷಯವಾಗಿ ಆಲೋಚನೆ ಮಾಡುವುದಿಲ್ಲ. ಆದರೆ ನನ್ನ ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯನು, ನನ್ನ ಮಗನು, ನನ್ನ ಮಗಳು ಇವರು ಸಂತೋಷದಿಂದ ಇರಬೇಕು, ಉನ್ನತ ಸ್ಥಾನದಲ್ಲಿರಬೇಕು, ಇವರು ಯಾವಾಗಲೂ ಸಮೃದ್ಧಿಯಾಗಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ನನ್ನ ವಿಷಯವಾಗಿ, ನಿಮ್ಮ ವಿಷಯವಾಗಿ ಆಲೋಚನೆ ಮಾಡುವಂತವನಾಗಿದ್ದಾನೆ. ಆಲೋಚನೆ ಮಾಡುವಾತನಲ್ಲಿ ನಾವು ಇದ್ದುಕೊಂಡು ನಮಗೆ ಸಂಕಷ್ಟಗಳು ಬರುವಾಗ, ನಮಗೆ ಬಾಧೆಗಳು ಬರುವಾಗ, ನಮಗೆ ಏನೇ ಹೇಳಿಕೊಳ್ಳಕ್ಕಾಗದೇ ಇರತಕ್ಕಂಥ ಅನೇಕ ಆಲೋಚನೆಗಳು ಇರುವಾಗಲೂ ಕೂಡ ನಾವು ದೇವರ ಸನ್ನಿಧಾನದಲ್ಲಿ ಬಂದು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಮೊರೆ ಇಡುವಾಗ ಆ ಎಲ್ಲ ಇಕ್ಕಟ್ಟಿನಿಂದ ನಮ್ಮನ್ನು ಬಿಡಿಸಿ ಘನಪಡಿಸುತ್ತಾನೆ. ನಮ್ಮನ್ನು ಘನಪಡಿಸುವ ಆತನಲ್ಲಿ ನಾವು ಇದ್ದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ನಾವಷ್ಟೇ ಇಕ್ಕಟ್ಟಿನಿಂದ, ಸಂಕಷ್ಟದಿಂದ ಪಾರಾಗಿ ಜೀವಿಸದ ಹಾಗೆ ಇನ್ನು ಈ ಲೋಕ
ಲೋಕದಲ್ಲಿ ಯಾರೆಲ್ಲ ಸಂಕಷ್ಟಗಳಲ್ಲಿ, ಇಕ್ಕಟ್ಟಿನಲ್ಲಿ, ಕತ್ತಲೆ ಜೀವಿತದಲ್ಲಿ, ನಾಶನ ಮಾರ್ಗದಲ್ಲಿ ಜೀವಿಸುತ್ತಾ ಇದ್ದಾರೋ ಆ ಮಕ್ಕಳಿಗೆ ಈ ಸತ್ಯವೇದವನ್ನು ತಿಳಿಸಿ ಹೇಳುತ್ತಾ, ತಂದೆಯಾದ ದೇವರು ನಿಮ್ಮನ್ನು ಬಿಡಿಸುತ್ತಾನೆ, ನಿಮ್ಮನ್ನು ಘನಪಡಿಸುತ್ತಾನೆ, ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡುತ್ತಾನೆ, ನಿಮಗಿರ್ತಕ್ಕಂಥ ಎಲ್ಲಾ ಬಾಧೆಗಳಿಂದಲೂ ನೀವು ಮುಕ್ತರಾಗುತ್ತೀರಿ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.